ಬೇರೆ ಕಡೆ ಹುಡುಕಿದ್ರೆ ಅಂತಹ ಹುಡುಗರು ಬೇರೆ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ನನ್ನದನ್ನ ನಾನು ಅರಿಯದೆ ಬೇರೆಯವರಿಂದ ಹೋಗೋದು ಅದು ಯಾರ ಲಕ್ಷಣ? ಯಾರ ಲಕ್ಷಣ? ಅದು ಮೂರ್ಖರ ಲಕ್ಷಣ. ನನ್ನ ಕನ್ನಡವನ್ನು ನಾನು ಮತ್ತು ತಿಳಿಯೋಣ. ನನ್ನ ಕನ್ನಡದ ಸೊಬಗು ಏನು, ನನ್ನ ಕನ್ನಡದ ಕಂಪೇನು, ಅದರ ಹಿರಿಮೆ ಏನು, ಅದರ ಕಡಿಮೆ ಏನು, ಅದನ್ನ ನಾನು ಮೊದಲು ನನ್ನ ಮನೆಯೊಳಗ ಅಂಗಳದೊಳಗಿರೋ ಹೂವಿನ ವಾಸನೆ ನೋಡಾದೆ ಅದ್ರ ಬಗ್ಗೆ ಅರಿಯದೆ ಇನ್ನೊಬ್ಬರು ಮನೆಯಲ್ಲಿ ಹೊಗಳೋದಲ್ಲ. ನನ್ನದನ್ನು ತಿಳಿ, ನನ್ನ ಕನ್ನಡವನ್ನ ತಿಳಿ, ನನ್ನ ಕನ್ನಡದ ಹಿರಿಮೆಯನ್ನ ತಿಳಿ. ಎಷ್ಟೆಲ್ಲ ಇದೆ, ಎಂತ ಇದ್ದಾನೆ ಕವಿ, ಏನೆಲ್ಲ ಇದೆ ನನ್ನ ಕನ್ನಡ ನಾಡಲ್ಲಿ, ಹೌದಲ್ಲ? ಅದ್ರ ಬಗ್ಗೆ ನಾವು ಮೊದಲು ತಿಳಿಯೋಣ. ಆ ಒಂದು ಗಾಂಭೀರ್ಯ ಭಾಷೆಯನ್ನ ಬೆಳೆಸೋದಕ್ಕೋಸ್ಕರ ಮತ್ತೆ ಹೇಳ್ತಾರೆ ಈ ಕವಿ ನೋಡಿ, ಮೃಗದ ಸೇಡು ನಮ್ಮ ಪಾಡು ಬರನ ನುಡಿಗೆ ಮಿನುಗುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಗಿಡದನ್ನ. ನೋಡಿ, ಮೃಗದ ಸೇಡು ನಮ್ಮ ಪಾಡು ಪ್ರತಿಯೊಂದು ಆಗಿದೆ ನಮ್ಮಲ್ಲಿ. ಪ್ರತಿಯೊಬ್ಬರ ಹತ್ರ ಒಂದು ಹಠ ಅನ್ನೋದು ಬೇಕು, ಹೌದಾ? ನಾನು ನನ್ನದನ್ನ ಬೆಳೆಸ್ತೇನೆ, ಉಳಿಸ್ತೇನೆ, ಗಳಿಸ್ತೇನೆ, ಕಲಿತೇನೆ, ಅದನ್ನ ಎಲ್ಲರಿಗೂ ಸಾರಿ ಹೇಳ್ತೇನೆ. ಇದು ನನ್ನ ಭಾಷೆ, ಹೆಮ್ಮೆಯಿಂದ ಕನ್ನಡ ಮೀಡಿಯಂ.